ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಅಡುಗೆ ಅಲ್ಲಾಡಗೋರು. ಇವತ್ತು ನೋಡಿ ತುಂಬಾ ಡಿಫ್ರೆಂಟ್ ಇದೆ, ಬಟ್ ಅಷ್ಟೇ ಸ್ಪೆಷಲ್ ಆಗಿದೆ. ಸೊ ನಾವು ಇವತ್ತಿನಲ್ಲಿ ನಿಮ್ಮೆಲ್ಲರ ಫೇವರೇಟ್ RCB ಟೀಮ್ನ ಲಕ್ಕಿಯೆಸ್ಟ್ ಸ್ಪಾನ್ಸರ್ ಅಂತಾನೆ ಫೇಮಸ್ ಆಗ್ತಿರೋ ಈ ನಥಿಂಗ್ ಸ್ಮಾರ್ಟ್ ಫೋನ್ ಬಗ್ಗೆ, ಈ ಕಂಪನಿ ಓನರ್ ಕಾರ್ಲ್ ಪೈ ಬಗ್ಗೆ, ಅಥವಾ ಜಸ್ಟ್ 2 ವರ್ಷ ಆಗಿದೆ ಇವರು ಸ್ಪಾನ್ಸರ್ ಆಗಿಬಿಟ್ಟು ಏನು ರಿಯಾಲಿಟಿ ಇದೆ. 2 ಸರ್ತಿ RCBನವರು ಕಪ್ ಗೆದ್ರು. ಇದರಿಂದ ಕೆಲವೊಂದು ಸೀಕ್ರೆಟ್ ವಿಷಯಗಳಾಗಿರಲಿ, ನಥಿಂಗ್ ಬ್ರ್ಯಾಂಡ್ ಮಾರ್ಕೆಟ್ ಹೇಗೆ ಬಂತು, ಫೇಮಸ್ ಹೇಗಾಯಿತು, ಆ್ಯಡ್ಸ್ಗೆ ದುಡ್ಡು ಕೊಡ್ತಿದ್ದಾರೆ, ಮುಂದಿನ ಪ್ಲಾನ್ಸ್ಗಳೇನಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ ಡೀಟೇಲ್ ಆಗಿರುವಂಥ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೀಕ್ರೆಟ್ ಜೊತೆಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ತಿಳಿಸ್ಲಿದ್ದೀವಿ. ಸದ್ಯಕ್ಕೆ ನೀವು ಪಕ್ಕದ ಮನೆ ಅಂಕಲ್ ಆಂಟಿ ಮಕ್ಕಳನ್ನೆಲ್ಲ ಉರ್ಸೋಕ್ಕೆ ಸ್ಪೆಷಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಪಟಾಕಿ ಹಚ್ಚಿ ನಾನು ಆಮೇಲೆ ಜಾಯ್ನ್ ಆಗ್ತೀನಿ. ಸದ್ಯಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಮೇನ್ ಟಾಪಿಕ್ಗೆ ಎಂಟ್ರಿ ಕೊಡೋಣ. ಹಾಗಾದರೆ ನೀವು ಕೇಳ್ಬೋದು, ನನಗೆ ನಿನ್ನೆ ಮೊನ್ನೆ ಮಾರ್ಕೆಟಲ್ಲಿ ಫೇಮಸ್ ಅಲ್ಲ, ಜಸ್ಟ್ ಎಂಟ್ರಿ ಕೊಟ್ಟಿರುವಂಥ ಬ್ರ್ಯಾಂಡ್ಸ್ಗಳು ಡೈರೆಕ್ಟ್ಲಿ RCB ಟೀಮನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಅವ್ರ ಜರ್ಸಿ ಮೇಲೆ ಜಸ್ಟ್ ಈ ನಥಿಂಗ್ ಒಂದು ಟೈಟಲ್ನ ಆ್ಯಡ್ ಮಾಡೋಕ್ಕೆ 100 ಕೋಟಿ ರೂಪಾಯಿ ದುಡ್ಡು ಸುರಿತಿದೆಯಪ್ಪ ಅಂದರೆ ಹೇಗೆ, ಏನು ಮಾಡ್ತಿದೆ ಮಾರ್ಕೆಟ್ ಎಲ್ಲ ಈ ಬ್ರ್ಯಾಂಡ್ಸ್ಗಳಪ್ಪ ಅಂತ ನೀವು ಕೇಳ್ತಿದ್ರೆ, ನೋಡಿ ಈ ನಥಿಂಗ್ ಬ್ರ್ಯಾಂಡ್ ಅಷ್ಟೇ ಅಲ್ಲ, ಮಾರ್ಕೆಟ್ ಅಂತ ಯಾವುದೇ ಒಂದು ಬ್ರ್ಯಾಂಡ್ಸ್ಗಳು ಜನರ ಬಾಯಿನಲ್ಲಿ ಅವ್ರ ಹೆಸರು ಅಥವಾ ಅವ್ರ ಕಣ್ಣಿಗೆ ಅವ್ರ ಹೆಸರು ಕಾಣಿಸ್ಬೇಕಾದ್ರೆ ಏನು ಬೇಕಾದರೂ ಮಾಡುತ್ತೆ. ಅದು ಸ್ಪೆಷಲಿ ತುಂಬ ಎಫರ್ಟ್ ಹಾಕೋದಾಗಿ, ದುಡ್ಡು ಹಾಕೋದಾಗಿರಲಿ, ಎಷ್ಟೇ ಕಷ್ಟ ಇದ್ರೂ ಕೂಡ ಎಲ್ಲ ಬ್ರ್ಯಾಂಡ್ಸ್ಗಳು ಈ ಪಾಲಿಸಿನ ಫಾಲೋ ಮಾಡುತ್ತೆ. ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈ ಟಾಟಾ IPLಗಿಂತ ಮುಂಚೆ V1 ಅವರು ವಿವೋ IPL ಅಂತ ಈ ಒಂದು ಬ್ರ್ಯಾಂಡಿಂಗ್ನ ಸ್ಪಾನ್ಸರ್ನ ಮಾಡಿದ್ರು. ನೋಡಿ, ಬರೋಬ್ಬರಿ 2199 ಕೋಟಿ ರೂಪಾಯಿ ಜಸ್ಟ್ 5 ವರ್ಷದ ಬಾಂಡ್ಗೆ ಇವ್ರು ಆ್ಯಡ್ನ ಅಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ಅಂದರೆ ಹೆಸರನ್ನ ಆ್ಯಡ್ ಮಾಡಬೇಕಾಗಿತ್ತು. ಪ್ರತಿ ಟೈಮ್ ಈ ವಿವೋ IPL ಅಂತ ಹೆಸರನ್ನ ಕರೀಲೇಬೇಕಾಗಿತ್ತು. ಸೊ ಇದರಿಂದ ಜನರಿಗೆ ವಿವೋ ಹೆಸರು ಎಲ್ಲ ಕಡೆ ಕೇಳುತ್ತೆ. ಎಲ್ಲೋದ್ರು ವಿವೋ ಫೋನ್, ಬ್ರ್ಯಾಂಡ್ ಹಂಗಿದೆ, ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಅದರಲ್ಲಿ ನಾವು 2200 ಕೋಟಿ ಕೊಟ್ಟಿದ್ದೀವಪ್ಪ ಅಂತ ನಾನೇ ನಿಮ್ಗೆ ಹೇಳಿದಾಗ ಈ ಬ್ರ್ಯಾಂಡ್ ಹತ್ರ ಎಷ್ಟು ದುಡ್ಡಿದೆ ನೋಡಿ, ಇವ್ರು ತುಂಬ ಒಳ್ಳೆ ಬ್ರ್ಯಾಂಡು, ಲಾಂಗ್ ಟರ್ಮ್ ಇರ್ತಾರೆ. ಸೊ ಈ ರೀತಿ ಒಂದು ಬಿಲೀವ್, ನಂಬಿಕೆ ಅಥವಾ ಟ್ರಸ್ಟನ್ನು ಜಾಸ್ತಿ ಮಾಡೋ ಸಲುವಾಗಿ, ಎಲ್ಲರ ನಂಬಿಕೆನ ಬೆಳೆಸೋ ಸಲುವಾಗಿ ಬ್ರ್ಯಾಂಡ್ಸ್ಗಳು ಹೆಸರು ಮಾಡೋ ಸಲುವಾಗಿನೇ ತುಂಬ ದುಡ್ಡು ಖರ್ಚು ಮಾಡುತ್ತೆ. ಇದಿವಾಗ 2500 ಕೋಟಿಗಿಂತ ಜಾಸ್ತಿ ಟಾಟಾನವರು ಕೊಟ್ಟವ್ರೆ. ನೆಕ್ಸ್ಟ್ ಇನ್ 3-4 ಇಯರ್ಸ್ ಇವ್ರ ಕೈಲಿರುತ್ತೆ ಟಾಟಾ IPL. ಸೊ ಇಲ್ಲಿ ಜಸ್ಟ್ ಯೋಚನೆ ಮಾಡಿ, ನೀವು ಇಷ್ಟು ದೊಡ್ಡ ಬ್ರ್ಯಾಂಡ್ಸ್ಗಳು 2500 ಕೋಟಿ ಕೊಡ್ತಾ ಇದೆ ಅಂದರೆ ಇವ್ರು ಕಾಂಪೀಟ್ ಮಾಡೋಕ್ಕೆ ಈ ಚಿಕ್ಕ ಬ್ರ್ಯಾಂಡ್ಸ್ಗಳು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. 100 ಕೋಟಿ ರೂಪಾಯಿ ಕೊಟ್ಟು RCBನೇ ಟಾರ್ಗೆಟ್ ಮಾಡೋಕ್ಕೆ ರೀಸನ್ ಸ್ಮಾರ್ಟ್ಲಿ ಕಾರ್ಲ್ ಪೈ ಕೆಲಸ ಮಾಡಿದ್ರೆ ಆಯಿತಾ, ತುಂಬ ಫೇಮಸ್ ಇದೆ. ಮತ್ತು ಹೆಂಗೇನೋ ಗೊತ್ತಿಲ್ಲ ಆಯಿತಾ, ಕೋಇನ್ಸಿಡೆಂಟ್ಲಿ ಇವ್ರು ಫಸ್ಟ್ ಟೈಮೇ ಈ ಸ್ಪಾನ್ಸರ್ ಆಗೋದಕ್ಕೆ RCBನವರು ಕಪ್ ಗೆದ್ರು. ಅವಾಗ ಇನ್ನಷ್ಟು ಅವ್ರದ್ದು ಹವಾ ಆಯಿತು ಆಯಿತಾ. ಎಲ್ಲ ಕಡೆ ನೋಡಿರ್ತೀವಿ ನಾವು, ಇದರದೇ ಆದ ಆ್ಯಡ್ಸ್ಗಳು ನೋಡಿರ್ತೀವಿ, ಸ್ಪಾನ್ಸರ್ ನೋಡಿರ್ತೀವಿ. ಮತ್ತು RCB ಕೊನೆ ತನಕ ಇವರು ಮ್ಯಾಚ್ ನೋಡ್ತಿದ್ದಾರೆ, ಕೊನೆ ತನಕ ಇವರು ಫೈನಲ್ ತನಕ ಆಡ್ತಿದ್ದಾರಪ್ಪ ಅಂದರೆ ಪ್ರತಿ ಮ್ಯಾಚಲ್ಲಿ ಇದು ಆ್ಯಡ್ ಆಗ್ತಾ ಇರುತ್ತೆ. ಇವ್ರು ಬಾಂಡಿಂಗ್ ಪ್ರಕಾರ 100 ಕೋಟಿ ಕೊಟ್ಟಿರ್ತಾರೆ, ಬಟ್ ಪ್ರತಿ ಮ್ಯಾಚ್ಗೆ ಈ ರೀತಿ ದುಡ್ಡು ಏನೂ ಇರೋಲ್ಲ. ಬಟ್ ಇವರು ಜಾಸ್ತಿ ಮ್ಯಾಚಸ್ ಆಡ್ತಿದ್ದಾರಪ್ಪ ಅಂತಂದರೆ ಫೈನಲ್ವರೆಗೂ ಹೋದ್ರು, ಅದರಲ್ಲಿ ಫೈನಲ್ ಗೆದ್ದರು ಅಂದರೂ ಕೂಡ ಜಾಸ್ತಿ ಪ್ರೊಮೋಷನ್ ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಸೊ 2025 ಸ್ಪಾನ್ಸರ್ಶಿಪ್ಪಲ್ಲಿ ಎಂಟ್ರಿ ಕೊಟ್ಟಿದ್ರು, ಆವಾಗಲೂ ವಿನ್ ಆದರು. 2026 ಕೂಡ ವಿನ್ ಆದರು. ಸೊ ನಥಿಂಗ್ ಒಂಥರ ನಾವು 100 ಕೋಟಿ ಕೊಟ್ಟಿದ್ದಕ್ಕೂ ಹೊರತಾಯ್ತು ಗುರು. RCB ಟೀಮ್ ಗೆದ್ದಿದ್ದಕ್ಕೆ ನಾವು ಇನ್ನಷ್ಟು ಮಾರ್ಕೆಟಲ್ಲಿ ಹೈಪ್ ಆಗ್ತಿದ್ವಿ ಅಂತ ಅನಿಸ್ತದೆ. ಬಾಕಿ ಸದ್ಯಕ್ಕೆ ನಾನಂತೂ ಒಬ್ಬ ಟೆಕ್ ಯೂಟ್ಯೂಬರ್ ಇದ್ದೀನಿ. ನಥಿಂಗ್ ಯಾವಾಗ ಬಂತು, ಏನಿದೆ, ಇದರಿಂದ ಇರುವಂಥ ಬ್ಯಾಕ್ಗ್ರೌಂಡು, ಕಾರ್ಲ್ ಪೈ ಅಂದರೆ ಯಾರು, ಇದ್ರ ಬಗ್ಗೆ ಎಲ್ಲ ನನಗೆ ಡೀಟೇಲ್ಸ್ ಗೊತ್ತಿದೆ. ಬಟ್ ತುಂಬ ಜನಕ್ಕೆ ಈ IPL ಮ್ಯಾಚಸ್ ನೋಡಿದಾಗಲೇ ಗೊತ್ತಾಗಿದೆ ನಥಿಂಗ್ ಕೂಡ ಒಂದು ಟೆಕ್ ಬ್ರ್ಯಾಂಡು. ಇವರು ಸ್ಮಾರ್ಟ್ ಫೋನ್ಸ್ಗಳು ಮತ್ತು ಬೇರೆ ಬೇರೆ ಇವರು ಆಕ್ಸೆಸರೀಸ್ನ ಕೂಡ ಲಾಂಚ್ ಮಾಡ್ತಾರೆ. ಭಾರತದಲ್ಲಿ ತುಂಬ ಯೂಸರ್ಸ್ ಇದ್ದಾರಪ್ಪ ಅಂತ ಇವಾಗ ಕಣ್ಣಿಗೆ ಬರ್ತಾ ಇದೆ. ಎಲ್ಲೆಲ್ಲರೂ ನಾವು ಮಾರ್ಕೆಟ್ಲಿ ಹೊರಗಡೆ ಹೋದಾಗ ತುಂಬ ಜನ ನಥಿಂಗ್ ಫೋನ್ ಯೂಸ್ ಮಾಡಿದ್ರೆ ನಾನು ನೋಡ್ತಾ ಇದ್ದೀನಿ ಆಯಿತಾ. ಸೊ ಇವಾಗ ಜನಕ್ಕೆ ನಥಿಂಗ್ ಬ್ರ್ಯಾಂಡ್ ಬಗ್ಗೆ ಜಾಸ್ತಿ ಹೈಪಲ್ಲಿದೆ, ಅದು ಗೊತ್ತಾಗ್ತಿದೆ ಕೂಡ. ಹಾಗಾದರೆ ಯಾರು ಗುರು ಇವನು ಕಾರ್ಲ್ ಪೈಯು, ಏನು ಕಥೆ ಅಂತ ನೀವು ಕೇಳ್ತಿದ್ರ ಅಂದರೆ, ಇವರು ಆಲ್ರೆಡಿ ತುಂಬ ಫೇಮಸ್ ಇದ್ದಾರೆ ಆಯಿತಾ. 2013ರಲ್ಲಿ OnePlus ಕಂಪ್ನಿನ ಇವ್ರ ಮೇಲೆ ಡಿಪೆಂಡ್ ಆಗಿ ಬೆಳೆಸಿದ್ದಾರೆ. ಇಲ್ಲಿ ಪೆಟ್ಲಾ ಅನ್ನುವಂಥ ಒಬ್ಬ ವ್ಯಕ್ತಿ ಜೊತೆ ಸೇರಿ 2013ರಲ್ಲಿ ಇವರು OnePlusನ ಜಾಯ್ನ್ ಆಗಿಬಿಟ್ಟು ಇಲ್ಲಿ ತುಂಬ ಡೀಪಾಗಿ ಕೆಲಸ ಮಾಡ್ತಾರೆ. ಒಂದು ದೊಡ್ಡ ಕಂಪ್ನಿನ ಇವರೇ ರಿಸ್ಕ್ ತೊಗೊಂಡು ಬೆಳೆಸಿ $1 ಬಿಲಿಯನ್ ಕಂಪ್ನಿನ ಮಾಡಿಬಿಟ್ಟು ಸಡನ್ ಆಗಿ ಇವರು OnePlus ಬಿಟ್ಬಿಟ್ಟು ಹೊರಗೆ ಬರ್ತಾರೆ. ಇಲ್ಲಿ ಮಲ್ಟಿಪಲ್ ರೀಸನ್ಸ್ಗಳು ಕೂಡ ಲೀಕ್ ಸುದ್ದಿಗಳಿದೆ. ಒಂದು ಕಾರ್ಲ್ ಪೈ ಬಿಟ್ಟಿರುವಂಥ ಮೇನ್ ರೀಸನು ತಮ್ಮ ಇನೋವೇಷನ್ನ ಆ OnePlus ಬ್ರ್ಯಾಂಡಲ್ಲಿ ಮಾಡೋಕ್ಕೆ ಕೊಡಲಿಲ್ಲ. ಸ್ಪೆಷಲಿ ಇವ್ರಿಗೆ ರೀಬ್ರ್ಯಾಂಡೆಡ್ ಫೋನ್ಸ್ಗಳು ಮಾಡೋದು ಇಷ್ಟ ಆಗ್ತಿರಲಿಲ್ಲ. ಫೋನ್ಸಲ್ಲಿರುವಂಥ ಡಿಸೈನ್ ಮೇಲೆ ಇವರು ತುಂಬ ಫೋಕಸ್ ಮಾಡ್ತಿದ್ರು. ಇದು ಅಲ್ಲಿ ಕೆಲಸ ಮಾಡೋಕ್ಕೆ ಇವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನುವಂಥ ಒಂದೇ ರೀಸನ್ಗೆ ಕಾರ್ಲ್ ಪೈ ಅವರು ಬೇಡ ಅಂತ ಹೇಳ್ಬಿಟ್ಟು ಇವಾಗ ನಥಿಂಗ್ ಬ್ರ್ಯಾಂಡ್ ಫೋನ್ಗೆ ಎಂಟ್ರಿ ಕೊಡ್ತಾರೆ. ಇವಾಗ ನೀವು ನೋಡ್ಕೋಬೋದು ನಥಿಂಗ್ ಫೋನ್ಸ್ಗಳು ಏನು ವಿಶೇಷತೆ ಇದೆ. ಒಂದು ಎಲ್ಲ ಡಿಸೈನಲ್ಲೇ ತುಂಬ ಫೋಕಸ್ ಇರ್ತಾರೆ. ಗ್ಲಿಪ್ಸ್ ಲೈಟು, ಟ್ರಾನ್ಸ್ಪರೆಂಟಿ ಡಿಸೈನು, ಇನ್ನಿತರ ಬೇರೆ ಫೀಚರ್ಸ್ಗಳೊಂದಿಗೆ OS ಅಲ್ಲಿ ಕೂಡ OnePlusನ ಮೀರಿಸಿ ಎಷ್ಟೋ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ
ತಮ್ಮ ಫೋನಲ್ಲಿ ಕೊಡ್ತಿದ್ದಾರೆ ಇವಾಗ. ಆದರೆ ಅಸಲಿ ಸ್ಟೋರಿ ಸ್ಟಾರ್ಟ್ ಆಗಿದ್ದು 2021 ಜನವರಿ 27ನೇ ತಾರೀಕೆ ಕಾರ್ಲ್ ಪೈ ಆಫೀಷಿಯಲ್ ಆಗಿ ತಮ್ಮ ಫೋನ್ ಬ್ರ್ಯಾಂಡ್ಗೆ ನಥಿಂಗ್ ಅಂತ ಹೆಸರು ಕೊಡ್ತಾರೆ. ಸೊ ಏನು ಗುರು ಮಾರ್ಕೆಟ್ಲಿ ಎಲ್ಲ ಹೆಸರು ಕೇಳಿದ ತಕ್ಷಣ ಎಲ್ಲ ಬೇರೆ ಬ್ರ್ಯಾಂಡ್ಸ್ಗಳು ಟ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಎಲ್ಲ ಕಡೆ ಮೀಮ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ರಿಯಾಲಿಟಿ ಈ ಕಾರ್ಲ್ ಪೈ ಗೊತ್ತಿತ್ತು, ಬಿಕಾಸ್ ಈಗ ಆಲ್ರೆಡಿ OnePlus ಅಲ್ಲಿ ಇವರು ಮೇನ್ ಪಾರ್ಟ್ ಆಗಿ ಕೆಲಸ ಮಾಡಿಬಿಟ್ಟು ಒಂದು ದೊಡ್ಡ ಕಂಪನಿನ ಬಿಲ್ಡ್ ಮಾಡಿದ್ರು, ಡೆವಲಪ್ ಮಾಡಿದ್ರು. ಹೀಗಾಗಿ ಜನರಿಗೆ ಏನು ಬೇಕಾಗಿದೆ ಅದೇ ವಿಷಯಗಳನ್ನ ಮೇನ್ ಟಾರ್ಗೆಟ್ ಮಾಡಿಕೊಂಡು ಇವರು 2022 ಜುಲೈ ತಿಂಗಳಲ್ಲಿ ತಮ್ಮ ಫಸ್ಟ್ ಫೋನ್ನ ಬಿಡುಗಡೆ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಡಿಸೈನ್ ಇರುತ್ತೆ, ಅದರಂಥ OS ಚೆನ್ನಾಗಿರುತ್ತೆ, ಕ್ಯಾಮ್ರಾ ಚೆನ್ನಾಗಿರುತ್ತೆ, ಮತ್ತು ಬೇರೆ ಫೋನ್ಸ್ಗಳಿಗಿಂತ ತುಂಬ ಡಿಫ್ರೆಂಟ್ ಕ್ವಾಲಿಟಿಯೊಂದಿಗೆ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ರು. ಸೊ ಲಾಂಚ್ ಮಾಡೋ ತನಕ ಎಲ್ಲರೂ ಜಾತ್ರೆ ಫೋನು ಹಾಗಿದೆ ಹೀಗಿದೆ ಅಂತ ಎಲ್ಲರೂ ಅಂತ ಇದ್ರು. ಆದರೆ ಫೋನ್ ಯಾರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ, ಅವರು ಆ ಫೋನ್ ಬಗ್ಗೆ ಜಾಸ್ತಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ನೆಗೆಟಿವಿಟಿ ಹುಡ್ಸಕ್ಕಂತಾನೆ ನಮ್ಮ ಸೌತ್ ಕ್ರಿಯೇಟರ್ಗಳು ಸ್ವಲ್ಪ ನಮ್ಗೆ ರಿವ್ಯೂ ಯೂನಿಟ್ ಸಿಗ್ತಿಲ್ಲ, ನಾವು ಇಂಡಿಯಾದಲ್ಲಿ ಇಲ್ವಾ, ನಾವು ದೊಡ್ಡ ಕ್ರಿಯೇಟರ್ ಇಲ್ವಾ ಅಂತ ಸ್ವಲ್ಪ ಟ್ವಿಟರ್ಲೆಲ್ಲ ತುಂಬ ಹೈಪ್ ಮಾಡಿಬಿಟ್ಟು ನಮ್ಮ ಸೌತ್ ಜನ ಇದಕ್ಕೆ ಫುಲ್ಲಿ ಸಪೋರ್ಟ್ ಮಾಡಿಬಿಟ್ಟು ಬೈಕಾಟ್ ನಥಿಂಗ್ ಫೋನ್ ಅಂತ ಟೋಟಲ್ ಟ್ರೆಂಡ್ ಆಯ್ತಾಯ್ತಾ. ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ನೆಗೆಟಿವ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಇದು ರೀಸನ್ ಏನಪ್ಪ ಅಂದರೆ ನಮ್ಮ ಜನರಿಗೆ ನಾವು ಸೌತ್ ಕ್ರಿಯೇಟರ್ಸ್ ದೊಡ್ಡ ಕ್ರಿಯೇಟರ್ಸ್ ಏನಿದ್ವಿ ಇದನ್ನ ನಮ್ಮ ಜನಕ್ಕೆ ನಾವು ವಿಡಿಯೋ ತೋರಿಸ್ಕೊಡೋಕೆ ಆಗ್ತಿಲ್ಲ, ನೀವೇನಕ್ಕೆ ನಮ್ಗೆ ರಿವ್ಯೂ ಯೂನಿಟ್ಸ್ ಕೊಟ್ಟಿಲ್ಲ, ನೀವು ಯೂನಿಟ್ಸ್ ಕೊಟ್ಟಿಲ್ಲ ಅಂತಂದರೆ ನಾವು ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಕೆಲವೊಂದು ಇಂಟರ್ನಲ್ಲಿ ಕಾಂಟ್ರವರ್ಸಿ ಆಗಿಬಿಟ್ಟು ಫುಲ್ ನಥಿಂಗ್ ಫೋನನ್ನು ಎಲ್ಲರೂ ಬೈಕಾಟ್ ಹಂಗೆ ಅಂತ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಎಷ್ಟು ಕರೆಕ್ಟ್ ಇದೆ ಎಷ್ಟು ತಪ್ಪಿದೆ ಡೆಫಿನೆಟ್ ನೀವೇ ಇದನ್ನ ಕಮೆಂಟ್ ಮಾಡಬೇಕಾಯ್ತಾ. ಸೊ ನಾನು ಇದ್ರ ಬಗ್ಗೆ ತುಂಬ ವೀಡಿಯೋಗಳು ಮಾಡಿದ್ದೆ, ನಥಿಂಗ್ ಫೋನ್ಸ್ಗಳನ್ನ ಪರ್ಚೇಸ್ ಕೂಡ ವೀಡಿಯೋ ಮಾಡಿದೆ. ಸೊ ಆಲ್ಮೋಸ್ಟ್ ನೀವು ಆ ವಿಡಿಯೋನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡಿರ್ಬೋದು. ನೀವು ಲಾಂಗ್ ಟರ್ಮ್ನಿಂದ ನಾನು ಫಾಲೋ ಮಾಡ್ತಿದ್ದೀರ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಬಾಕಿ ತುಂಬ ಜನ ಈ ನೆಗೆಟಿವಿಟಿನ ಎಲ್ಲ ಕಡೆ ಹೈಪ್ ಮಾಡಿಬಿಟ್ಟು ಈ ದೊಡ್ಡ ಬೇರೆ ಹಿಂದಿ ಕ್ರಿಯೇಟರ್ಸ್ ಏನಿದೆ ನೋಡಿ ಇವ್ರನ್ನ ಟಾರ್ಗೆಟ್ ಮಾಡಿ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಬ್ರ್ಯಾಂಡ್ ಯಾವತ್ತಿದ್ರೂ ಅವ್ರ ರೂಲ್ಸ್ನ ಫಾಲೋ ಮಾಡುತ್ತೆ, ಲೈಕ್ ಫೋನ್ಸ್ ಕಳಿಸ್ಬೇಕಾ ಇಲ್ವಾ ಬೇಡವಾ, ಸೊ ಇದೆಲ್ಲ ಅವ್ರಿಗೆ ಮ್ಯಾಟರ್ ಇರುತ್ತೆ. ಬಟ್ ಬರ್ತಾ ಈ ಪ್ರಾಬ್ಲಮ್ಸ್ಗಳೇ ಬೇಡ ಗುರು ಅಂತ ಹೇಳ್ಬಿಟ್ಟು ಕಾರ್ಲ್ ಪೈ ಇವ್ರು ಇಂಟರ್ನಲ್ ಟೀಮಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಮತ್ತು ಯಾರೆಲ್ಲ ಕ್ರಿಯೇಟರ್ಸ್ಗಳಿದ್ರು ಅಗೇನ್ಸ್ಟ್ ವಿಡಿಯೋ ಮಾಡಿದ್ರು ಹಂಗೆ ಹಿಂಗೆ ಅಂತ ಹೇಳಿದ್ರು ಎಲ್ರಿಗೂ ರಿವ್ಯೂ ಯೂನಿಟ್ ಕೊಟ್ಟರು. ಸೊ ಇವಾಗ ಅವರೆಲ್ಲ ಪೇಡ್ ರಿವ್ಯೂಸ್ ಮಾಡಿಬಿಟ್ಟು ದುಡ್ಡು ಕೂಡ ಮಾಡ್ತಿದ್ದಾರೆ. ನಥಿಂಗ್ ಹೆಂಗೆ ಹೇಳುತ್ತೆ ನೋಡಿ ಹಾಗೆ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಇವನ್ ನಮಗೂ ರಿವ್ಯೂ ಯೂನಿಟ್ಸ್ ಕಳಿಸಿದಾರೆ ಆಯ್ತಾ, ಬಟ್ ಯಾವುದೂ ಸ್ಪಾನ್ಸರ್ಸು ಪೇಡ್ ಕ್ಯಾಂಪೇನ್ಸ್ ಈ ರೀತಿ ಮಾಡಿಲ್ಲ. ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡಿದ ತಕ್ಷಣ ಇವರು ಫೋನ್ಸ್ಗಳನ್ನ ರಿಟರ್ನ್ ಕೂಡ ತೊಗೊಂಡು ಹೋಗ್ತಾರೆ. ಮತ್ತೊಂದು ಕ್ರೇಜಿ ವಿಚಾರ ಅಂದರೆ ನಾವು ಇಷ್ಟೆಲ್ಲ ಈ ಫೋನ್ಸ್ಗಳ ಬಗ್ಗೆ ತಮ್ಮನೇ ನೋಡ್ಕೊಂಡು ತಿಳ್ಕೊಳ್ಬೋದು, ನಾವು ಎಷ್ಟು ಆನೆಸ್ಟ್ ಆಗಿ ಸ್ಟೇಟ್ ಫಾರ್ವರ್ಡ್ ಆಗಿ ಏನಿದೆ ಅದನ್ನೇ ನಾವು ಥಂಬ್ನೇಲಲ್ಲಿ ಕೂಡ ತೋರಿಸ್ತಾ ಇದ್ವಿ, ರಿಯಾಲಿಟಿನ ಹೇಳ್ತಾ ಇದ್ವಿ, ಕೆಟ್ಟದಾಗಿರುವಂಥ ಫೀಚರ್ನ ಕೆಟ್ಟದಾಗಿ ಹೇಳ್ತಾ ಇದ್ವಿ. ಬಟ್ ಸ್ಟಿಲ್ ಇನ್ನು ಇವರು ನಮ್ಮ ವೀಡಿಯೋಸ್ಗಳನ್ನ ಹೇಗೆ ಇಷ್ಟಪಡ್ತಿರೋ ಗೊತ್ತಿಲ್ಲ. ನಮಗೆ ಫಸ್ಟ್ ಟೈಮ್ 2 ಫೋನ್ಸ್ನ ಕಳಿಸ್ಕೊಡಿದ್ದಾರೆ, ಬಟ್ ಇದನ್ನು ಕೂಡ ರಿಟರ್ನ್ ತೊಗೊಂಡು ಹೋಗ್ತಾರೆ. ಸೊ ಆನೆಸ್ಟ್ಲಿ ನನಗೆ ನಥಿಂಗ್ ಫೋನ್ಸ್ಗಳಿರುವಂಥ ಕ್ವಾಲಿಟಿ ಎಕ್ಸ್ಪೀರಿಯನ್ಸು ಯೂಸೇಜಲ್ಲಿ ಏನೂ ಇಷ್ಟು ಇಲ್ಲ, ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಬಟ್ ಬೆಲೆಗೆ ಬಂದ್ವಿ ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ ಇದೆ, ಬಟ್ ಆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ ಆಯಿತಾ. ನೀವು ಈ ಫೋನ್ನ ಯೂಸ್ ಮಾಡಿದ್ರಿಯಪ್ಪ ಅಂತಂದರೆ ನಿಮಗೆ ಫೀಲ್ ಸಿಗುತ್ತೆ. ಹೀಗಾಗಿ ಬೆಲೆ ಜಾಸ್ತಿ ಇದ್ರೂ ಕೂಡ ನೀವು ಅಡ್ಜಸ್ಟ್ ಆಗ್ತೀರಾ. ಆದರೆ ಫ್ಲ್ಯಾಗ್ಶಿಪ್ ಹೆಸರಲ್ಲಿ ಯಾವಾಗ ನಥಿಂಗ್ ಅವರು ಹೊಸ ಗಿಮಿಕ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ, ಮತ್ತೆ ನಥಿಂಗಲ್ಲಿ ವ್ಯಾಲ್ಯೂ ಕಳ್ಕೋಕ್ಕೆ ಸ್ಟಾರ್ಟ್ ಮಾಡ್ತು, ಟ್ರಾಲ್ಸ್ ಆಯಿತು, ಏನೇನು ಗುರು 40-50 ಸಾವಿರ ರೂಪಾಯಿಗೆ ಸಿಗುವಂಥ ಫೋನ್ ಸ್ಪೆಸಿಫಿಕೇಶನ್ ಇವರು ನಥಿಂಗ್ 3 ಫೋನ್ ಅಂತ ಇವರು ಫ್ಲ್ಯಾಗ್ಶಿಪ್ ಲೆವೆಲ್ ಹೈಪ್ ಮಾಡಿಬಿಟ್ಟು 70-80-85 ಸಾವಿರ ರೂಪಾಯಿಗೆ ಫೋನ ಲಾಂಚ್ ಮಾಡ್ತಾರೆ. ಯಾವಂತ ತೊಗೊಳ್ತಾನೆ ಗುರು ಸಡನ್ನಾಗಿ ಹೊಸ ಬ್ರ್ಯಾಂಡ್ 80-80 ಸಾವಿರ ರೂಪಾಯಿ ಕೊಡು ಅಂತಂದರೆ ಯಾರೂ ಕೊಡಲ್ಲ. ಬಟ್ ಇದನ್ನು ಕೂಡ ನಥಿಂಗ್ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ ಆಯಿತಾ. ಸ್ಟಾರ್ಟಿಂಗಲ್ಲಿ ತುಂಬ ಹೈಪು ಹವಾ ಹೀಗೇನೇನೋ ಮಾಡಿದ್ರು, ಬಟ್ ಯಾವನು ಒಬ್ಬನು ಆ ಫೋನ ಪರ್ಚೇಸ್ ಮಾಡಿಲ್ಲ. ಬೆಲೆ ಪ್ರೈಸ್ ಡ್ರಾಪ್ ಆಫರ್ ಅಂತ ಹೇಳ್ಬಿಟ್ಟು 56 ಸಾವಿರಕ್ಕೆ ಬಂತು, ಇವನ್ 43 ಸಾವಿರಕ್ಕೆ ಬಂತು. ಫ್ಲಿಪ್ಕಾರ್ಟಲ್ಲಿ ಏನೋ ಎಕ್ಸ್ಚೇಂಜ್ ಆಫರಲ್ಲಿ 27 ಸಾವಿರ ರೂಪಾಯಿಗೂ ಸಿಗ್ತಿತ್ತು. ನೀವು ಬೇರೆ ನಥಿಂಗ್ ಫೋನಿಂದ ಮಾತ್ರ ಆಫರ್ ಕೊಟ್ಟಿದ್ರು. ಸೊ ಇಲ್ಲಿ ಇವರು ತುಂಬ ಲೈಕ್ ಫ್ಲ್ಯಾಗ್ಶಿಪ್ ಹವಾ ಮಾಡಬೇಕು ಹಾಗೆ ಬೇರೆ ಬ್ರ್ಯಾಂಡ್ಸ್ಗೆ ಐಫೋನ್ಸ್ಗೆಲ್ಲ ಏನೋ ಟೀಸ್ ಮಾಡಿಬಿಟ್ಟು ಟಕ್ಕರ್ ಕೊಡೋಕ್ಕೆ ಫೋನ ತೊಗೊಂಡು ಬಂದರು. ಬಟ್ ಡೆಫಿನೆಟ್ಲಿ ನಥಿಂಗಲ್ಲಿ ಫ್ಲಾಪ್ ಏನೋ ಆಯಿತು. ಬಟ್ ರಿಯಾಲಿಟಿ ಏನಪ್ಪ ಅಂತಂದರೆ ಇವರು ಯಾವಾಗ ಫ್ಲ್ಯಾಗ್ಶಿಪ್ ಫೋನ್ನ ಲಾಂಚ್ ಮಾಡಿದ್ರು ನೋಡಿ, ಯಾವಾಗ ಟಕ್ಕರ್ ಕೊಡುವಂಥ ಒಂದು ಕೆಪಬಿಲಿಟಿ ಇದೆಯಪ್ಪ ಅನ್ನೋ ಲೆಕ್ಕಕ್ಕೆ ಒಂದು ಮಾರ್ಕೆಟಲ್ಲಿ ಒಂದು ಚಿಕ್ಕ ಹವಾದರೂ ಇಟ್ಕೊಂಡ್ರು. ಸೊ ಅದನ್ನೇ ಇವರು ಮುಂದಿನ ಈ ಪ್ರೋ ಸೀರೀಸಲ್ಲಿ ನೋಡಿ ಇದೆ ನಥಿಂಗ್ ಫೋನ್ 3A Pro ಇದೆ ನೋಡಿ, ಇದು 40 ಸಾವಿರ ರೂಪಾಯಿಗೆ ಲಾಂಚ್ ಮಾಡ್ತಾರೆ. ಸೊ ಆ ಲೆಕ್ಕಕ್ಕೆ 80 ಸಾವಿರ ರೂಪಾಯಿ ಫೋನ್ ಅಂತ ಫೀಚರ್ಸ್ಗಳನ್ನ ನಾವು ಇವಾಗ 40 ಸಾವಿರ ರೂಪಾಯಿ ಕೊಡ್ತಿದ್ವಿ, ಒಳ್ಳೆ ಕ್ಯಾಮ್ರಾ ಇದೆ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಈ ಫೋನ್ಸ್ಗಳ ಜಾಸ್ತಿ ಸೇಲ್ ಮಾಡ್ತಿದ್ದಾರೆ. ಇವನ್ ನಥಿಂಗ್ ಫೋನ್ 3A ಸಖತ್ತಾಗಿದೆ, ಪ್ರೋ ಕೂಡ ಸಖತ್ತಾಗಿದೆ, ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ.
ಬೇರೆ ಫೋನ್ಸ್ಗಳು ಕಂಪೇರ್ ಮಾಡಿದ್ರೆ ಫೀಚರ್ಸ್ಗಳು, ಯೂಸೇಜ್ ಎಕ್ಸ್ಪೀರಿಯನ್ಸು, ಬ್ರ್ಯಾಂಡಿಂಗ್ ಎಲ್ಲ ಚೆನ್ನಾಗಿದೆ. ಹೀಗಾಗಿ ಈ ಫೋನ್ಸ್ ನನಗೆ ಇಷ್ಟ ಆಯಿತು. ಸೊ ಎಲ್ಲ ಬ್ರ್ಯಾಂಡ್ಸ್ಗಳ ಮಾರ್ಕೆಟ್ಲಿ ಜನರಿಗೆ ಬಜೆಟಲ್ಲಿ ಏನೋ ಕೆಲಸ ಮಾಡಬೇಕು, ಏನೋ ಗೆಲ್ಲಬೇಕು, ಬಜೆಟಲ್ಲಿ ದುಡ್ಡು ಮಾಡಬೇಕು ಅನ್ನೋಗೋಸ್ಕರ ಬೇರೆ ಬ್ರ್ಯಾಂಡ್ಸ್ಗಳು ಏನನ್ನ ಮಾಡ್ತಿದೆ, ಸೇಮ್ ನಥಿಂಗ್ ಕೂಡ ಅದನ್ನೇ ಮಾಡಿಬಿಟ್ಟು ಇವ್ರದ್ದೇ ಆದಂಥ ಸಬ್ ಬ್ರ್ಯಾಂಡ್ನ ಲಾಂಚ್ ಮಾಡಿದ್ರು. ಅದು CMF ಅಂತ. ನಿಮ್ಗೆ ಗೊತ್ತಿರ್ಬೋದು, CMF 2 Pro ಆಗಿರಲಿ, 2 ಸೀರೀಸು, 1 ಸೀರೀಸು, ಈ ಫೋನ್ಸ್ಗಳಲ್ಲಿತ್ತು. ಇದು ತುಂಬ ಬಜೆಟಲ್ಲಿ ವ್ಯಾಲ್ಯೂ ಫಾರ್ ಮನಿ ಸ್ಪೆಕ್ ಒಂದಿಗೆ ಬೇರೆ ಫೋನ್ಸ್ಗಳಿಗಿಂತ ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಬಜೆಟಲ್ಲಿ CMF ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಸದ್ಯಕ್ಕೆ ಇವರ ಏರ್ಬಡ್ಸು, ನೆಕ್ ಬ್ಯಾಂಡ್ಸು, ಏರ್ಫೋನ್ಸ್ಗಳು, ಇನ್ನಿತರ ಆಕ್ಸೆಸರೀಸ್ನ ಕೂಡ ಲಾಂಚ್ ಮಾಡಿಬಿಟ್ಟು ಮಾರ್ಕೆಟಲ್ಲಿ ನಥಿಂಗ್ ಅವರು ಹವಾ ಮಾಡ್ತಿದ್ದಾರೆ. ಎಲ್ಲರ ಬೈಯಲ್ಲಿ CMF ನಥಿಂಗ್ ಓಡಿಸ್ಕೊಂಡು ನಾವು ಕೇಳ್ತಾ ಇದ್ವಿ. ತುಂಬ ಜನರ ಕೈಯಲ್ಲಿ ನಾನು ನಥಿಂಗ್ ಫೋನ್ ಕೂಡ ನೋಡ್ತಾ ಇದ್ದೀನಿ. ಸೊ ಎಲ್ಲ ಬ್ರ್ಯಾಂಡ್ಸ್ಗಳು ಇದೇ ಸ್ಟ್ರಾಟಜಿ ಮಾಡ್ತಾ ಇದೆ. ನಥಿಂಗ್ ಕೂಡ ಇದೇ ಸ್ಟ್ರಾಟಜಿನ ಸ್ವಲ್ಪ ಯುನೀಕ್ ವೇನಲ್ಲಿ ಹುಡುಕಾಡಿ ಆಡಿಯನ್ಸ್ನ ಟಾರ್ಗೆಟ್ ಮಾಡಿಬಿಟ್ಟು ಅವ್ರನ್ನ ರೀಚ್ ಆಗ್ತಿದ್ದಾರೆ. ಸೊ ಬ್ರ್ಯಾಂಡ್ ಫೇಮಸ್ ಆಗ್ತಿದ್ದಾಗನೇ ನಿಮ್ಗೆ ಗೊತ್ತಲ್ಲ, ನಮ್ಮ ಜನ ಭಾರತದಲ್ಲಿ ಆ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ಗಳನ್ನ ಡೂಪ್ಲಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ 2,000 ರೂಪಾಯಿ ಇರುವಂಥ ಏರ್ಬಡ್ಸು 291 ರೂಪಾಯಿಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೇಮ್ ಡಿಸೈನು, ಸೇಮ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಅದೇ. ನಾನು ಕೂಡ CMF ಏರ್ಬಡ್ಸ್ ಅಂತನ ಅನ್ಬಾಕ್ಸ್ ಮಾಡಿದ್ದೆ ಆಯಿತಾ. ಸೊ ಅದು ಎಕ್ಸಾಕ್ಟ್ಲಿ ಸೇಮ್ ಅದೇ ರೀತಿಯಾಗಿತ್ತು. ಎವನ್ ಈ ಪೋಸ್ಟ್ನ ನನ್ನ ವಿಡಿಯೋ, ನನ್ನ ತಮ್ಮನೆಲ್ಲನ ಈ ನಥಿಂಗ್ ಅವ್ರು ಕೂಡ ಪೋಸ್ಟ್ ಮಾಡಿದ್ರು. ಲೈಕ್ ಈ ರೀತಿ ಫೇಕ್ ವಿಡಿಯೋಸ್ಗಳು ಬರ್ತಾ ಇದೆ, ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ಇವರು ಕೂಡ ಪೋಸ್ಟ್ ಮಾಡಿದರು. ಬಟ್ ಇಲ್ಲಿ ಇಂಟರ್ನಲ್ಲಿ ಒಂದು ಒಳಗಿನ ಖುಷಿ ಏನಪ್ಪ ಅಂತಂದರೆ, ದೊಡ್ಡ ದೊಡ್ಡ ಆ್ಯಪಲ್ ಪ್ರಾಡಕ್ಟ್ಸ್ಗಳೆಲ್ಲ ತುಂಬ ಕಾಪಿ ಆಗ್ತಿದೆ ಆಯಿತಾ. ಎಲ್ಲರೂ ಅದನ್ನು ಕಾಪಿ ಮಾಡೇ ಮಾಡ್ತಾರೆ, ಎಲ್ಲ ಬ್ರ್ಯಾಂಡ್ಸ್ಗಳು ಅದನ್ನು ಮಾಡ್ತಾ ಇದೆ. ಇವನ್ ಸ್ಯಾಮ್ಸಂಗ್ನ ಎಷ್ಟೋ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಇದರಿಂದ ಜಾಸ್ತಿ ಕಾಪಿ ಆಗ್ತಿರೋದಪ್ಪ ಅಂತಂದರೆ ಅದು ಸದ್ಯಕ್ಕೆ ನಥಿಂಗ್ ಮತ್ತು ಈ CMF ಹೊಸ ಬ್ರ್ಯಾಂಡ್ದೇ ನೋಡ್ತಾ ಇದ್ವಿ. ಹೀಗಾಗಿ ಈ ಒಂಥರ ಬ್ರ್ಯಾಂಡ್ಗೆ ಒಳಗಡೆಯಿಂದ ಇದ್ರ ಬಗ್ಗೆ ಖುಷಿ ಇದೆ. ಬಟ್ ಈ ಫೇಕ್ ಪ್ರಾಡಕ್ಟ್ಸ್ಗಳಿಂದ ಮಾರ್ಕೆಟ್ ಕೂಡ ಅಷ್ಟೇ ಬೇಗ ಕೆಡುತ್ತೆ. ಯಾರೆಲ್ಲ ಫೇಕ್ ಪ್ರಾಡಕ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಡೀಟೇಲ್ಸ್ನ ತಗೊಂಡು ಅವ್ರಿಗೆ ಹೋಗ್ಬಿಟ್ಟು FIR ರಿಜಿಸ್ಟ್ರೇಷನು, ಏನೇನೋ ಕೇಸು, ಕಂಪ್ಲೇಂಟು ಫೈಲ್ ಕೂಡ ಮಾಡಿದ್ರೆ. ಸೊ ಈ ವಿಷಯಗಳನ್ನ ಕೂಡ ಮಧ್ಯದಲ್ಲಿ ನಥಿಂಗ್ ಅವರು ಫೇಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ರಿಯಲ್ ಸ್ಟೋರಿ ಏನಪ್ಪ ಅಂತಂದರೆ, ನೋಡಿ ಜಸ್ಟ್ 2-3 ವರ್ಷಗಳಲ್ಲಿ ಈ ನಥಿಂಗ್ ಬ್ರ್ಯಾಂಡ್ ಇಷ್ಟು ಫೇಮಸ್ ಹೇಗಾಯಿತು, ಇಷ್ಟು ಮಾರ್ಕೆಟಿಂಗ್ ಆಗ್ತಿದೆ, ಮತ್ತು ಈ ಲಾಯಲ್ ಫ್ಯಾನ್ಸ್ಗಳು ತುಂಬ ನಥಿಂಗ್ ಫೋನ್ನ ಇಷ್ಟಪಡೋಕ್ಕೆ ರೀಸನ್ ಏನು? ಒಬ್ಬರು ತೊಗೊಂಡಿದ್ದಾರಪ್ಪ ಅಂತಂದರೆ ಅವ್ರು 10 ಜನಕ್ಕೆ ಬೆಂಕಿ ಆಗಿದೆ, ಹೀಗಿದೆ ಅಂತ ಹೇಳೋ ಎಕ್ಸ್ಪೀರಿಯನ್ಸ್ ಹೇಗೆ ಮಾಡ್ದಿರೋರಪ್ಪ ಅಂತ ಕೇಳಿದ್ರೆ, ನೋಡಿ ಒಂದಿದಕ್ಕೆ ಮೇನ್ ರೀಸನ್ನು ಕಾರ್ಲ್ ಪೈ ಅವರು ಈ ಪಾಸ್ಟ್ OnePlus ಏನು ಕೆಲಸ ಮಾಡಿದ್ರು ನೋಡಿ, ಆ ಎಫರ್ಟ್ ಈ ಫೋನ್ಸ್ಗಳಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇನ್ನು ಫೋನ್ ಬಗ್ಗೆ ನೋಡೋದಾದ್ರೆ, ನಾನು ಜಸ್ಟ್ ಒಂದು 4-5 ಫೋನ್ಸ್ಗಳು ಇವ್ರದ್ದು ರಿವ್ಯೂ ಮಾಡಿದ್ದೀನಿ. ಇವನ್ ನಾನು ಈ ನಥಿಂಗ್ ಫೋನ್ 3A Pro ನನ್ನ ಮೇನ್ ಪ್ರೈಮರಿ ಡಿವೈಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಂಥ ಕಾಲ್ಸ್ ಕ್ವಾಲಿಟಿ, ಎಕ್ಸ್ಪೀರಿಯನ್ಸು, ಯೂಸೇಜು, ಟಚಸ್ಸು, ಇದ್ರಂಥ ಬಿಲ್ಡ್ ಕ್ವಾಲಿಟಿ, ಸೊ ಇದೆಲ್ಲ ನನಗೆ ಒಂಥರ ಈ ಐಫೋನ್ ಯೂಸ್ ಮಾಡಿದ ಮೇಲೆ ನಾನೊಂದು ಬೇರೆ ಬೆಟರ್ ಎಕ್ಸ್ಪೀರಿಯನ್ಸ್ ಕಾಣ್ತಿದ್ದೀನಪ್ಪ ಅಂತಂದರೆ, ಸ್ಯಾಮ್ಸಂಗ್ಗಿಂತ ನನಗೆ ಇದು ಬೆಟ್ರ್ ಫೀಲ್ ಕೊಡತ್ತಾಯ್ತಾ. ಇರುವಂಥ OSು, ಕಸ್ಟಮೈಸೇಷನು ತುಂಬ ಒಳ್ಳೆ ಮತ್ತು ತುಂಬ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಈ ಎಲ್ಲ ಫೀಚರ್ಸ್ಗಳನ್ನ ಆಡಿಯನ್ಸ್ ಕೊಟ್ಟಿದ್ದಾರೆ. ಸೊ ಜನಕ್ಕೆ ಏನು ಬೇಕಾಗಿದೆ ನೋಡಿ, ಈ ಎಲ್ಲ ಫೀಡ್ಬ್ಯಾಕ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ತೊಗೊಂಡು ಅದನ್ನೇ ಇವ್ರು ಕೊಡ್ತಿದ್ದಾರೆ. ಹೀಗಾಗಿ ಜನಕ್ಕೆ ಈ ಫೋನ್ಸ್ಗಳು ತುಂಬ ಇಷ್ಟ ಆಗ್ತಿದೆ. ಇಷ್ಟೇ ಅಲ್ಲದೆ ಇವರು ಆಫೀಸಲಾಗಿ ಫಸ್ಟ್ ಟೈಮ್ ಗ್ಲೋಬಲಿ ಅಂದರೆ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಇವರೊಂದು ಆಫೀಷಿಯಲ್ ಸ್ಟೋರ್ನ ಲಾಂಚ್ ಮಾಡಿದಾರಪ್ಪ ಅಂದರೆ ಅದು ನಮ್ಮ ಬೆಂಗಳೂರಲ್ಲಿ ಆಯಿತಾ. ತುಂಬ ದೊಡ್ಡದಾಗಿರೋಂಥ ಸ್ಟೋರ್ ಓಪನ್ ಮಾಡಿದ್ದಾರೆ. ಕಾರ್ ಪೈರೆಲ್ಲ ಯುನೀಕಾಗಿ ರಿಕ್ಷಾ, ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ತುಂಬ ಯುನೀಕ್ ಫೋನ್ಸ್ಗಳು, ಡಿಸೈನು, ಯಾರೆಲ್ಲ ಹೊಸ ಫೋನ್ ಕೊಂಡ್ಕೊಳಕ್ಕೆ ಹೋದವ್ರಿಗೆ ಅನ್ಬಾಕ್ಸ್ ಎಕ್ಸ್ಪೀರಿಯನ್ಸು, ಕಾಫಿ ಟೀ ಫ್ರೀಯಾಗಿ, ಸ್ಟುಡಿಯೋ ಏನೆಲ್ಲ ತುಂಬ ಡೀಪಾಗಿ ರಿಸರ್ಚ್ ಮಾಡಿಬಿಟ್ಟು ಈ ಸ್ಟುಡಿಯೋನ ಬಿಲ್ಡ್ ಕೂಡ ಮಾಡಿದ್ದಾರೆ, ಸ್ಟೋರ್ನ ಬಿಲ್ಡ್ ಕೂಡ ಮಾಡಿದ್ದಾರೆ. ಸೊ ನಾನೇನು ಹೋಗಿಲ್ಲ, ನೀವೇನಾದರೂ ಹೋಗಿದ್ರಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಮೆಂಟ್ ಮಾಡಿ. ಸೊ ಸ್ಟೋರ್ ಏನೋ ಓಪನ್ ಮಾಡಿದ್ರು, ಹೈಪು, ಇದ್ರ ಬಗ್ಗೆ ತುಂಬ ನ್ಯೂಸಸ್ಗಳು ಬಂತು, ಎಲ್ಲ ಜನ ಇದನ್ನು ಇಷ್ಟಪಟ್ಟರು, ಸ್ಟೋರ್ ವಿಸಿಟ್ ಕೂಡ ಮಾಡಿದ್ರೆ. ಸೊ ಇದಿವಾಗ IPL ಟ್ರೆಂಡು, ಜನ ಏನು ನೋಡ್ತಿದ್ದಾರೆ, ಸೊ ಇದನ್ನೆಲ್ಲ ಕೂಡ ಜಾಸ್ತಿ ಮಾರ್ಕೆಟಿಂಗ್ ಮಾಡೋ ಸಲುವಾಗಿ IPL ಕೂಡ ಎಂಟ್ರಿ ಕೊಟ್ಟು 2025ರಲ್ಲಿ ಫುಲ್ ಹವಾ ಮಾಡಿಕೊಂಡ್ರು. ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಸಿಕ್ತು. ಎವನ್ 2ನೇ ಸರ್ತಿ ಕೂಡ RCBನವರು ಕಪ್ ಗೆದ್ರಾಯ್ತಾ. ಸೊ ಇಲ್ಲಿ ಕೂಡ ಹೆವಿ ಇವ್ರಿಗೆ ಪ್ರಮೋಷನ್ ಸಿಕ್ತು. ಒಂಥರ ನಾವು 100 ಕೋಟಿ ಏನು ಈ ಜರ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನೋಡಿ, ಇದು ಡಬಲ್ ವರ್ತ್ ಆಯ್ತು ಅನಿಸ್ತಿದೆ ಅವ್ರಿಗೆ. ಹಾಗಾದರೆ ಕೊನೆಯದಾಗಿ RCB ಎಫರ್ಟಿಂದ ಈ ಕಪ್ ಗೆದ್ವಾ ಅಥವಾ ಲಕ್ಕಿಲಿ ನಮಗೆ ಈ ನಥಿಂಗ್ ಅವ್ರ ಸ್ಪಾನ್ಸರ್ ಸಿಕ್ಕರಪ್ಪ, ಇವ್ರ ಲಕ್ಕಿಂದ ನಾವು ಗೆದ್ದಿದ್ದೀವ ಅಂತ ನೀವು ಕೇಳಿದ್ರೆ, ನೋಡಿ ಇಲ್ಲಿ ಸ್ಟೇಟ್ ಫಾರ್ಡ್ ಆಗಿ ಒಂದೇ ಆನ್ಸರ್ ಕೊಡ್ತೀನಿ ಆಯಿತಾ. ಸೊ ಈ ಲಕ್ಕು ಗಿಕ್ಕು ಎಲ್ಲ ಸ್ವಲ್ಪ ಸೈಡ್ ಗಿಡೋಣ ಅಂತ. ಸೊ ನಥಿಂಗ್ ಅವರು ತಮ್ಮದೇ ಆದ ಎಫರ್ಟ್ನ ಹಾಕಿ ಕರೆಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ಕರೆಕ್ಟ್ ಪ್ರಾಡಕ್ಟ್ನ ಕೊಟ್ಟು ಇವ್ರ ಮಾರ್ಕೆಟಲ್ಲಿ ಹೇಗೆ ಫೇಮಸ್ ಆಗಿದ್ದಾರೆ ನೋಡಿ. ಇದೇ ರೀತಿಯಿಂದ ನಾವು ಫ್ಯಾನ್ಸ್ಗೆಲ್ಲ 17 ವರ್ಷಗಳಿಂದ ವೇಟ್ ಮಾಡ್ತಿದ್ವಿ ಆಯಿತಾ.
ಇದೊಂಥರ ಇನ್ಸಿಡೆಂಟ್ ಅಷ್ಟೇ. ಇಲ್ಲಿ ಕ್ಯಾಪ್ಟನ್ ಆಗಿರಲಿ, ಪ್ರತಿಯೊಬ್ಬ ಈ ಸ್ಪೋರ್ಟ್ಸ್ ಮ್ಯಾನ್ ಆಗಿರಲಿ, ಕೋಚಸ್ ಆಗಿರಲಿ, ಇಡೀ RCB ಮ್ಯಾನೇಜ್ಮೆಂಟ್ ಏನಿದೆ ಇವೆಲ್ಲ ಜಾಸ್ತಿ ಎಫರ್ಟ್ ಹಾಕಿ ಟೀಮ್ನ ಜಾಸ್ತಿ ಎಕ್ಸ್ಪರ್ಟ್ ಮಾಡ್ತಾ ಹೋದಾಗಲೇ ನಾವು ಕಪ್ ಗೆದ್ದಿದ್ದೀವಿ ಆಯಿತಾ. ಇಲ್ಲಿ ಪ್ಯೂರ್ ಎಫರ್ಟಿಂದ ಕಪ್ ಗೆದ್ದಿದ್ವಿ ಹೊರತು ಈ ಸ್ಪಾನ್ಸರ್ ಬಂತು ಇದು ಸ್ವಲ್ಪ ಎಲ್ಲೋ ಸೈಡ್ಗೆ ಇಟ್ಬಿಟ್ಟು ನಾವು 1% ಇಟ್ಕೊಂಡು ನಾವು ಇದನ್ನು ಬಂದಿದ್ದಾರಪ್ಪ ಲಕ್ಕೀಲಿ ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಬೋದು. ಸೊ ಗೆದ್ದಿದ್ದೀವಿ ಅಪ್ಪ ಈ ವರ್ಡ್ನ ನಾನು ಸ್ಟೇಟ್ ಫಾರ್ಡಾಗಿ ಹೇಳೋದಕ್ಕಿಂತ ಮುಂದಿನ ಸಲ ನಾವು ಹ್ಯಾಟ್ರಿಕ್ ಕಪ್ ಸಿಗಲಿ ನೀವು ಈ ರೀತಿ ಕಮೆಂಟ್ ಮಾಡಿ ಆಯಿತಾ. ಸೊ ಮೇ ಬಿ ಆವಾಗ ನಾವು ಹ್ಯಾಟ್ರಿಕ್ ಕಪ್ ಗೆದ್ದರು ಅಂದರೆ ಲಕ್ಕಿ ಇದೆ ಅಂತ ನಾವು ಕರಿಬಲ್ಲೆ ಆಯಿತಾ. ಸೊ ನಿಮ್ಮ ಒಪಿನಿಯನ್ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ಒಟ್ಟಾರೆ ಈ ನಥಿಂಗ್ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹೇಗಿತ್ತು? ಹೊಸ ಬ್ರ್ಯಾಂಡ್ ಬಂದರೂ ಇಷ್ಟು ಫಾಸ್ಟಾಗಿ ಮೂವ್ ಆದರು, ಇದರಂಥ ಕ್ವಾಲಿಟಿ, ಯೂಸೇಜು, ಎಕ್ಸ್ಪೀರಿಯನ್ಸು ಬೇರೆ ಫೋನ್ಸ್ಗಳಿಂದ ನಿಮಗೆ ಏನು ಡಿಫ್ರೆಂಟ್ ಅನಿಸ್ತು ಡೆಫಿನೆಟ್ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಸದ್ಯಕ್ಕೆ ನೀವು ಯಾವ ಬ್ರ್ಯಾಂಡ್ ಫೋನು, ಯಾವ ಮಾಡೆಲ್ ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಈ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಕೂಡ ಹೇಗಿದೆ? ನಿಮ್ಮ ಮಾರ್ಕೆಟ್ ನಿಮ್ಮ ಪ್ರಕಾರ ಯಾವ ಬ್ರ್ಯಾಂಡ್ ಒಳ್ಳೆ ಕೆಲಸ ಮಾಡ್ತಿದೆ, ಯಾವ ಫೋನ್ಸ್ಗಳು ಒಳ್ಳೆಯದಾಗಿದೆ, ಇದ್ರ ಬಗ್ಗೆ ಡೆಫಿನೆಟ್ ಕೆಳಗಡೆ ಕಮೆಂಟ್ ಮಾಡಿ. ನಾನು ಎಲ್ಲ ಕ್ವಶನ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಇವತ್ತು ನೀವೇನೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನನಗೆ ಈ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಇತ್ತು. ಬಾಕಿ ಕಮೆಂಟ್ ಮಾಡಿ, ಸಿಗೋಣ. ನಮಸ್ಕಾರ.